ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ನೀವು ಯೂಟ್ಯೂಬರ್ ಆಗಿ ಲೈಫ್ ಲಾಂಗ್ ಇರಬೇಕು ಅಂತಂದರೆ ನಾನು ಹೇಳುವಂಥ ತಪ್ಪುಗಳನ್ನ ನೀವು ಮಾಡಬಾರ್ದು. ಆ ತಪ್ಪುಗಳನ್ನ ಏನಾದರೂ ನೀವು ಮಾಡಿದ್ರೆ ನಿಮ್ಮೊಂದು ಚಾನಲ್ ಯಾವಾಗ ಬೇಕಾದ್ರೂ ಟರ್ಮಿನೇಟ್ ಆಗ್ಬೋದು, ನಿಮ್ಮ ಒಂದು ವೀಡಿಯೋಸ್ಗಳು ಕೂಡ ಡಿಲೀಟ್ ಆಗ್ಬೋದು. ಸೊ ನಿಮಗೆ ನೆನಪಿರಲಿ, ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ. ಆ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಲೇಬೇಕು. ಅದನ್ನು ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಮೊಂದು ಚಾನಲ್ ಡಿಲೀಟ್ ಆಗುತ್ತೆ. ಸೊ ಏನನ್ನ ಫಾಲೋ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಅದರದೇ ಆದಂಥ ಒಂದಷ್ಟು ರೂಲ್ಸ್ ಇದೆ, ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ, ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಕಾಪಿರೈಟ್ ಸ್ಟ್ರೈಕ್ ಅಂತ ಹೇಗಿದೆ, ಸೊ ಅದೇ ಥರ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ. ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದರೂ ಕೂಡ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಓಕೆ, ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ನೀವು ಏನನ್ನ ಮಾಡಬಾರ್ದು ಯೂಟ್ಯೂಬಲ್ಲಿ ಅಂತ. ಓಕೆ, ಸೊ ಮೊದಲನೇದು ನಾನು ಬಾಯಲ್ಲಿ ಹೇಳೋಕ್ಕೆ ಹೋಗಲ್ಲ, ಸೊ ಜಸ್ಟ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ಈ ಥರ ಒಂದು ಕಂಟೆಂಟ್ಗಳನ್ನ ನೀವು ಮಾಡಬಾರ್ದು ಯೂಟ್ಯೂಬಲ್ಲಿ. ಓಕೆ, ನೀವು ತುಂಬ ಜನ ಮಾಡೋದೇನು ಅಂತಂದರೆ, ಬ್ರೋ ಆಲ್ರೆಡಿ ತುಂಬ ಜನ ಯೂಟ್ಯೂಬರ್ಸ್ ವೀಡಿಯೋಸ್ ಮಾಡಿದ್ದಾರೆ ಇದ್ರ ಬಗ್ಗೆ. ಓಕೆ, ಅವ್ರಿಗೇನು ಆಗಿಲ್ಲ, ಅವ್ರಿಗೇನು ತೊಂದರೆ ಆಗಿಲ್ಲ. ಅವ್ರಿಗೆ ತೊಂದರೆ ಆಗಿಲ್ಲ ಅಂತ ನೀವು ಇನ್ಸ್ಪೈರ್ ಆಗಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೊಂದು ದಿನ ತೊಂದರೆ ಆಗುತ್ತೆ. ಸೊ ನೀವು ಅಷ್ಟೊಂದು ಅವ್ರ ಮೇಲೆ ನೀವು ಡಿಪೆಂಡ್ ಆಗಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ, ಪ್ರತಿದಿನ ಅವ್ರ ಚಾನಲ್ ಅಬ್ಸರ್ವ್ ಮಾಡ್ತಾರೆ ಏನೇನು ಆಗ್ತಾಯಿದೆ ಅಂತ. ಸೊ ಒಂದಲ್ಲ ಒಂದು ದಿನ ಅವ್ರ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಓಕೆ, ಸೊ ಅದು ಯಾವಾಗ ಬೇಕಾದ್ರೂ ಆಗ್ಬೋದು ಪ್ರೋಸೆಸ್. ಯೂಟ್ಯೂಬ್ ಅವ್ರು ಕಣ್ಣಿಗೆ ಬೀಳಬೇಕಷ್ಟೆ, ಬಿದ್ದದ ದಿನವೇ ಆ ಒಂದು ಚಾನಲ್ ಡಿಲೀಟ್ ಮಾಡ್ತಾರೆ. ಸೊ ನೀವು ಆದ್ದರಿಂದ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ನಾನು ತೋರಿಸಿದ್ನಲ್ಲ, ಆ ಥರ ಒಂದು ವಿಡಿಯೋ ಕಂಟೆಂಟ್ಗಳನ್ನ ನೀವು ಮಾಡಿದ್ರೆ ನಿಮ್ಮೊಂದು ಚಾನಲ್ ಡಿಲೀಟ್ ಆಗುವಂಥ ಚಾನ್ಸ್ಗಳಿರುತ್ತೆ. ನೀವು ಲೈಫ್ ಟೈಮ್ ಯೂಟ್ಯೂಬರ್ ಆಗಿ ಉಳ್ಕೋಬೇಕು ಅಂತಂದರೆ ಈ ಥರ ಕಂಟೆಂಟ್ ಮಾಡಬೇಡಿ, ಸಿಂಪಲ್. ಓಕೆ, ಅರ್ಥ ಆಯ್ತಾ? ಸೊ ಇನ್ನು ಎರಡನೇದಕ್ಕೆ ಹೋಗೋಣ. ಗೈಡ್ಲೈನ್ಸ್ ಎರಡನೇದೇನಿದೆ ಅಂತ, ಏಟ್ ಸ್ಪೀಚ್ ತುಂಬ ಜನ ಮಾಡ್ತೀರಾ. ಅದರಲ್ಲೂ ಇವಾಗ ನೀವು ಏನಂತಂದರೆ, ಇವಾಗ ಯಾರಾದರೂ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಅವ್ರ ಹೆಸರು ಹೇಳೋಕ್ಕೆ ಹೋಗ್ಬೇಡಿ. ಓಕೆ, ನಿಮಗೆ ಅವ್ರ ಬಗ್ಗೆ ಏನೋ ಮಾತಾಡಬೇಕು ಅಂತಾರೆ ಮಾತಾಡಿ, ಆದರೆ ಅವ್ರ ಹೆಸರನ್ನು ಮೆನ್ಷನ್ ಮಾಡಬೇಡಿ. ಹೆಸರು ಮೆನ್ಷನ್ ಮಾಡೋದು ತಪ್ಪಾಗುತ್ತೆ. ಯೂಟ್ಯೂಬಲ್ಲಿ ನೀವು ಏಟ್ ಸ್ಪೀಚ್ ಮಾಡೋಂಗಿಲ್ಲ. ನಿಮ್ಮ ಚಾನಲಲ್ಲಿ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಲಕ್ಷಗಟ್ಟಲೆ ಮಿಲಿಯನ್ಸ್ ಗಟ್ಟಲೆ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನೀವು ಯಾವುದೇ ಒಂದು ವ್ಯಕ್ತಿನ ಇವರು ಅಂತ ನೀವು ಫೈಂಡ್ ಔಟ್ ಮಾಡಿಬಿಟ್ಟು ಅವ್ರ ಹೆಸರು ಹೇಳ್ಬಿಟ್ಟು ಅವ್ರ ಫೋಟೋ ತೋರಿಸ್ಬಿಟ್ಟು ನೀವು ಮಾತಾಡಿದ್ರೆ ನಿಮ್ಮದೇ ತಪ್ಪಾಗುತ್ತೆ. ನಿಮ್ಮೊಂದು ಚಾನಲ್ ಡಿಲೀಟ್ ಆಗುವಂಥ ಚಾನ್ಸ್ಗಳಿರುತ್ತೆ. ನಿಮ್ಮ ಒಂದು ವೀಡಿಯೋನ ಟೇಕ್ ಡೌನ್ ಮಾಡಿಬಿಡ್ತಾರೆ. ಓಕೆ, ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಸೊ ತುಂಬ ಜನ ಮಾಡ್ತಾ ಇರ್ತಾರೆ, ಅದನ್ನು ನೋಡಿ ಇನ್ಸ್ಪೈರ್ ಆಗ್ತಾ ಇರ್ತಾರೆ. ಓಕೆ, ಅವ್ರು ಮಾಡಿದ್ದಾರೆ, ಅವ್ರಿಗೆ ಒಳ್ಳೆ ವ್ಯೂಸ್ ಬಂದಿದೆ, ನಾನು ಮಾಡೋಣ ಅಂತ. ಸೊ ಹಂಗೆ ಆಗಬಾರ್ದು. ಓಕೆ, ಈಗ ಅವ್ರು ಏನೋ ತಪ್ಪು ಮಾಡಿರ್ತಾರೆ, ಮಾಡ್ಕೊಳ್ಳಿ, ಹೋಗಪ್ಪ, ಆಯಿತು, ನಿನ್ನ ಜೀವನ ನೀನು ನೋಡ್ಕೊಂತ ಬಿಟ್ಬಿಡಿ. ಓಕೆ, ಈಗ ನಾನೇನೋ ತಪ್ಪು ಮಾಡಿದ್ರೆ ಓಕೆ, ನಾನು ತಪ್ಪೋದು ಅನುಭವಿಸ್ತೀನಿ, ಮುಂದಕ್ಕೆ ನಾನು ತಪ್ಪು ಮಾಡಿದ್ರೆ ಅನುಭವಿಸ್ತೀನಿ ಅಲ್ವಾ, ಬಿಟ್ಬಿಡ್ಬೇಕು. ಅದನ್ನು ಬಿಟ್ಬಿಟ್ಟು ಅವ್ರ ಬಗ್ಗೆ ಹೇಳ್ಕೊಂಡು ಹಂಗೆ ಹಿಂಗೆ ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ನಿಮ್ಮ ಒಂದು ಚಾನಲ್ ಹೋಗುವಂಥ ಚಾನ್ಸ್ಗಳಿರುತ್ತೆ. ಓಕೆ, ಸೊ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ. ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಇದೆ. ಓಕೆ, ಅಷ್ಟು ಸುಲಭವಾಗಿ ನೀವು ಯಾರ ಬಗ್ಗೆನೋ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಅವ್ನು ಹಿಂಗೆ ಅಂದ್ಕೊಂಡಿದ್ರೆ ಸೊ ಅದು ವರ್ಕೌಟ್ ಆಗೋಲ್ಲ. ಸೊ ಅದರಿಂದ ಈ ತಪ್ಪನ್ನು ಮಾಡಬೇಡಿ. ಓಕೆ, ನಿಮ್ಮ ಚಾನಲ್ ಸೇಫಾಗಿರಬೇಕು ಅಂತಾರೆ ಈ ತಪ್ಪನ್ನು ಮಾಡಬೇಡಿ, ಇಷ್ಟು ಹೇಳ್ತೀನಿ. ಅದ್ರ ಮೇಲೂ ನಿಮ್ಮ ಇಷ್ಟ. ಓಕೆ, ಏಟ್ ಸ್ಪೀಚ್ನ ನೀವು ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ, ಅದನ್ನು ಕನ್ಫರ್ಮ್ ಆಗ್ಬಿಟ್ಟಿದ್ದೀನಿ. ಇನ್ನು ಮೂರನೇದು ಸ್ಪ್ಯಾಮ್ ಮಾಡೋಂಗಿಲ್ಲ. ಈಗ ಹೆಂಗೆ ಅಂತಂದರೆ, ಟೈಟಲಲ್ಲಿ ಒಂದು ಹಾಕ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಒಂದು ಹಾಕೋದು, ಟ್ಯಾಕ್ಸಲ್ಲಿ ಒಂದು ಹಾಕೋದು. ಇವಾಗ ಟೈಟಲ್ ನೀವು ಔಟ್ ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ವಿಡಿಯೋ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಟ್ಯಾಕ್ಸಲ್ಲಿ ನೀವು ಬಂದು ಹೌ ಟು ಯೂಸ್ ಮೊಬೈಲ್, ಹೌ ಟು ಗೆಟ್ ಫ್ರೀ ಇಂಟರ್ನೆಟ್, ಈ ಥರ ಸಂಬಂಧನೇ ಇಲ್ಲ ಆ ಥರ ನೀವು ಟ್ಯಾಕ್ಸ್ ಹಾಕೋದು. ಆಮೇಲೆ ಬೇರೆಯವ್ರ ಚಾನಲ್ ಹೆಸರು ನಿಮ್ಮ ಟ್ಯಾಕ್ಸಲ್ಲಿ ಉಪಯೋಗಿಸೋದು ಅಲ್ವಾ. ಅವ್ರ ಚಾನಲ್ ಹೆಸರು ಹಾಕಿದ್ರೆ ನನಗೆ ವ್ಯೂಸ್ ಬರ್ಬೋದೇನೋ ಅಂತ. ಆಮೇಲೆ ಅವ್ರ ವೀಡಿಯೋದಲ್ಲೇ ಇರಲ್ಲ, ಅವ್ರ ಹೆಸರನ್ನು ಉಪಯೋಗಿಸ್ಕೊಳ್ಳೋದು. ಈ ಥರ ಎಲ್ಲ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಸ್ಪ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಯೂಟ್ಯೂಬ್ ಐಡೆಂಟಿಫೈ ಆಗಿ ನಿಮ್ಮ ಒಂದು ವೀಡಿಯೋನ ಟೇಕ್ ಡೌನ್ ಮಾಡ್ತಾರೆ, ಅಥವಾ ನಿಮ್ಮ ಒಂದು ಚಾನಲ್ನ ಟರ್ಮಿನೇಟ್ ಮಾಡೋರು ಕೂಡ ಮಾಡ್ತಾರೆ. ಓಕೆ, ಸೊ ಅದರಿಂದ ಹುಷಾರಾಗಿರಿ, ಈ ತಪ್ಪನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಾಲ್ಕನೇ ತಪ್ಪು, ಹಾರ್ಮ್ಫುಲ್ ಮತ್ತು ಡೇಂಜರಸ್ ಕಂಟೆಂಟ್ಗಳನ್ನ ನೀವು ಮಾಡೋಂಗಿಲ್ಲ. ಈಗ ನೋಡ್ತಾ ಇರ್ತಾರಲ್ಲ, ಆ ಚಾಲೆಂಜ್ ಈ ಚಾಲೆಂಜ್ ಅಂತ ಬರ್ತಾ ಇರುತ್ತೆ. ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದನ್ನು ಇನ್ಸ್ಪೈರ್ ಆಗಿ ತೊಗೊಂಡು ನೀವು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಅಪ್ಲೋಡ್ ಮಾಡೋದು, ನೀವು ಕೂಡ ಮಾಡೋದು, ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಅಂತ ಯಾರಿಗೋ ಚಾಲೆಂಜ್ ಹಾಕೋದು, ಹಿಂಗೆ ಮಾಡಿ ಅಂತ ಅನ್ನೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದೂ ಕೂಡ ಸರಿ ಇಲ್ಲ. ಸೊ ವಿರುದ್ಧವಾಗುತ್ತೆ, ಯೂಟ್ಯೂಬ್ ವಿರುದ್ಧವಾಗುತ್ತೆ. ಓಕೆ, ಸೊ ಈ ಥರ ಎಲ್ಲ ತುಂಬ ಇದೆ. ಕಮ್ಯುನಿಟಿ ಗೈಡ್ಲೈನ್ಸ್ ಇನ್ನೂ ಇದೆ. ಸೊ ನಾನು ನಿಮಗೆ ಲೈಟಾಗಿ ಮೇನ್ ಏನೇನು ಮಾಡ್ತೀರಾ ಅದನ್ನು ಮಾತ್ರ ಹೇಳಿದ್ದೀನಿ. ಇನ್ನೂ ಬೇಜಾನಿದೆ, ತೆಗಿತಾ ಹೋದರೆ ಒಂದು ಬುಕ್ಕೆ ಬರುತ್ತೆ. ಓಕೆ, ಸೊ ಈ ಸದ್ಯಕ್ಕೆ ಸಾಕು. ಆಲ್ಮೋಸ್ಟ್ ಅಲ್ಲಿ ಮಾಡೋ ತಪ್ಪುಗಳೇ ಇದು. ತುಂಬ ಜನ ಏಟ್ ಸ್ಪೀಚು, ಆಮೇಲೆ ಕಂಟೆಂಟ್ ತೋರಿಸೋದನ್ನೆಲ್ಲ ಫಸ್ಟ್ನೇದು. ಸೊ ಅದೊಂದು, ಈ ಥರ ಹಾರ್ಮ್ಫುಲ್ ಡೇಂಜರಸ್ ಕಂಟೆಂಟ್ ಮಾಡೋದು, ಇವೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಈ ಥರದನ್ನೆಲ್ಲ ನೀವು ಮಾಡೋದು ನಿಲ್ಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ. ಓಕೆ, ಯಾವುದೇ ರೀತಿ ತೊಂದರೆ ಇಲ್ಲ. ನೆನಪಿರಲಿ, ಯೂಟ್ಯೂಬಲ್ಲಿ ಬರೀ ಕಾಪಿರೈಟ್ ಸ್ಟ್ರೈಕ್ ಮಾತ್ರ ಅಲ್ಲ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ಕೂಡ ಇದೆ, ನೆನಪಿರಲಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.